ಗುರು ಹಾ. ಏನ್ ಗುರು ಬಾಯಲ್ಲಿ ಏನಾದ್ರೂ ಹಾಕೊಂಡು ಅಗಿತಾನೆ ಇರ್ತೀಯ ಡೈಲಿ? ಊಟ ಮಾಡಿದ್ಮೇಲೆ ಅನ್ನವ್ರದ್ದು ಬೀಡ ಹಾಕಿದ್ರೇನೆ ನನ್ಗೆ ಒಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್. ಎಲ್ ಮದುವೆ ಇದ್ರು ಒಂದು ಫೋನ್ ಹಾಕ್ಬಿಡ್ತಾರೆ, ಹೋಗ್ ಟಾನ್ ಅಂತ ಒಂದ್ ಬೀಡ ಹಾಕೊಂಡ್ಬಿಟ್ರೇನೆ ನನ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಅವ್ರ ಬೀಡಾಗಂತ ನಾನು ದೊಡ್ಡ ಫ್ಯಾನು. ಹೌದಾ, ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತಾ? ಏನ್ ಗುರು ಹಂಗ ಹೇಳ್ತೀಯ ಬಾ. ಹಂಗೆ ನಾನು ಇವ್ರನ್ನ ಆಶಿಂಟನ್ನಲ್ಲಿರುವ ಜಸ್ಮಾ ಮಂದಿರ್ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡ್ಬಂದಿದ್ದೆ. ಎಂಟರ್ ಆಗಿದ ತಕ್ಷಣನೇ ವೆಲ್ಕಮ್ ಡ್ರಿಂಕ್ ಕೊಟ್ಟರು, ಸಖತ್ತಾಗಿತ್ತು ಗುರು. ಅದನ್ನು ಮುಗಿಸ್ಕೊಂಡು ಕೆಳಗೆ ಬಂದು ನೋಡಿದ್ರೆ ಪಾನಿಪುರಿಗೋಸ್ಕರ ಪಾನಿನ ದೊಡ್ಡ ಪರ್ವತದ ಹಾಗೆ ಜೋಡಿಸಿಟ್ಟಿದ್ರು. ಅದು ನೋಡಿದ ತಕ್ಷಣ ಸೂಪರ್ ಆಗಿ ಟೆಂಪ್ಟ್ ಆಗಿಬಿಡ್ತು. ಸೊ ಇಮಿಡಿಯೇಟ್ ಆಗಿ ಒಂದು ಬಂಗಾರಪೇಟ್ ಪಾನಿಪುರಿನ ತಗೊಂಡ್ ತಿಂದ್ವಿ. ಟೇಸ್ಟ್ ಸೂಪರ್ ಆಗಿತ್ತು. ಅದನಂತರ ಫ್ರೆಶ್ ಕಟ್ ಫ್ರೂಟ್ಸ್, ಐಸ್ ಕ್ರೀಮ್ ಎಲ್ಲ ತಿಂದ್ವಿ, ಸಖತ್ತಾಗಿತ್ತು. ಲಾಸ್ಟ್ ಆಗಿ ನಾನು ರೆಗ್ಯುಲರ್ ಆಗಿ ತಗೊಳ್ಳುವ ಬೀಡ ತಗೊಂಡೆ. ನಿಮಗೂ ನಿಮ್ಮ ಬರ್ಡೇ ಫಂಕ್ಷನ್, ಪಾರ್ಟೀಸ್, ಮ್ಯಾರೇಜ್, ಈವೆಂಟ್ಸ್ ಈ ಥರ ಎಲ್ಲದಕ್ಕೂ ರಿಫ್ರೆಶ್ಮೆಂಟ್ ಸರ್ವಿಸ್ ಬೇಕಂದರೆ ಇವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.